ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ತೋರಿಸ್ಕೊಡೋ ರೆಸಿಪಿಗೂ ಮುಂಚೆನೇ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾನು ಹಾಕೋ ಮೊದಲನೇ ವಿಡಿಯೋನೇ ನಿಮಗೆ ಬರುತ್ತೆ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋದೇನೆಂದರೆ ನುಗ್ಗೆಕಾಯಿ ಮತ್ತು ಮಾವಿನಕಾಯಿ, ಬದನೆಕಾಯಿ ತೊಗೊಂಡು ಗೊಜ್ಜು ಯಾವ ರೀತಿ ಮಾಡ್ಕೊಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಮಾವಿನಕಾಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ನಾನಿವತ್ತು ಒಂದು ಗೊಜ್ಜನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಬದನೆಕಾಯಿ ಮತ್ತು ನುಗ್ಗೆಕಾಯಿ, 4 ನುಗ್ಗೆಕಾಯಿ, 2 ಬದನೆಕಾಯಿ, ಒಂದು ಸಣ್ಣ ತೋತಾಪುರಿಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಹುಣಸೆಹಣ್ಣು ಮತ್ತು ಟೊಮಾಟೊ ಏನು ಬೇಕಾಗಿಲ್ಲ. ಮತ್ತು ರುಬ್ಬೋದಂಥದ್ದು, ಕಾಯಿ ಹಾಕಿ ರುಬ್ಬಂಥದ್ದು ಏನಿಲ್ಲ, ಬರೀ ಗೊಜ್ಜು. ಈಗ ನಾನು ಬಾಣಲಿ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಒಂದು 6 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನು ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಈಗ ನಾನು ಒಂದು ದಪ್ಪ ಈರುಳ್ಳಿಯನ್ನು ಕಟ್ ಮಾಡಿ ಉದ್ದ ಇಟ್ಕೊಂಡಿರೋದನ್ನು ಅದಕ್ಕೆ ಸೇರಿಸ್ಕೊಡ್ತಾ ಇದ್ದೀನಿ. ಈಗ ಈ ಥರ ಸೇರಿಸ್ಕೊಂಡು ಮಾಡ್ಕೊಳೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಈಗ ನಾನು ಅದಕ್ಕೆ ಕರಿಬೇವನ್ನು ಒಂದು 2 ರೆಕ್ಕೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದು 2 ರೆಕ್ಕೆ ಕರಿಬೇವು ಹುರ್ಕೊಂಡ ನಂತರ ನಾನು ಒಂದು ಅರ್ಧ ಬೆಳ್ಳುಳ್ಳಿ ಚಿಪ್ಪೆ ಬಿಡಿಸಿರೋದು ಜಜ್ಜಿಟ್ಕೊಂಡಿದ್ದೆ, ಅದನ್ನು ಅದಕ್ಕೆ ಸೇರಿಸ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಎಣ್ಣೆಲ್ಲ ಹುರ್ಕೋಬೇಕು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಈಗ ನಾನು ಏನು ಹಚ್ಚಿಟ್ಕೊಂಡಿದ್ನೋ ಒಂದು 4 ನುಗ್ಗೆಕಾಯಿ, 2 ಬದನೆಕಾಯಿ, ಒಂದು ಸಣ್ಣ ತೋತಾಪುರಿಕಾಯಿ, ಇಷ್ಟನ್ನು ನಾನು ನೋಡಿ ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ. ಈ ರೀತಿ ಸೇರಿಸ್ಕೊಂಡು ಎಣ್ಣೆಲ್ಲ ಒಂದು 2 ನಿಮಿಷ ಎಣ್ಣೆಲ್ಲ ಹುರ್ಕೋಬೇಕಾಗುತ್ತೆ. ಹುರಿದ ನಂತರ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕಿದ್ರೆ ಎಣ್ಣೆಲಿ ಬೇಗ ಕರಗಲ್ಲ, ಅದಕ್ಕೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಂಡು ಈಗ ನಾನು ಅದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನನೂ ಸೇರಿಸ್ಕೊಂಡು ಮತ್ತೆ ಅದನ್ನು ನೀಟಾಗಿ ಎಣ್ಣೆಲಿ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು ಎಣ್ಣೆಲಿ. ಇದೆಲ್ಲ ಸ್ವಲ್ಪ ಉಪ್ಪು ಎಲ್ಲ ಅರಿಶಿನ ಎಲ್ಲ ಅದಕ್ಕೆ ಚೆನ್ನಾಗಿ ಹಿಡ್ಕೋಬೇಕು. ಈ ರೀತಿ ನೀವು ಚೆನ್ನಾಗಿ ಅದನ್ನೆಲ್ಲ ತಿರುಕೊಂಡು ಈಗ ಅದಕ್ಕೊಂದು ಪ್ಲೇಟ್ ಹಾಕ್ಬಿಟ್ಟು ಒಂದು 2 ರಿಂದ 3 ನಿಮಿಷ ಬೇಗ ಬಿಡಬೇಕು ಅಷ್ಟೇ, ಜಾಸ್ತಿ ಬೇಗ ಬಿಡಬೇಡಿ. ಯಾಕಂದರೆ ನುಗ್ಗೆಕಾಯಿ ಎಲ್ಲ ಬೇಗ ಬೆಂದ್ಕೊಳುತ್ತೆ. ನುಗ್ಗೆಕಾಯಿ, ಮಾವಿನಕಾಯಿ ಎಲ್ಲನೂ, ಬದನೆಕಾಯಿನೂ ಬೇಗ ಬೆಂದ್ಕೊಂಡಿದೆ. ನೋಡಿ, ನಿಮ್ಮ ಕಲರ್ ಚೇಂಜ್ ಆಗಿದೆ, ಕಾಣಿಸ್ತಾ ಇದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಬದನೆಕಾಯಿ ಎಲ್ಲ ಬೆಂದಿದೆ, ಎಣ್ಣೆ ಬಿಟ್ಕೊಂಡಿದೆ. ನೋಡಿ, ಎಣ್ಣೆ ಬಿಟ್ಕೊಂಡ್ಮೇಲೆ ನಾನೀಗ ಸಾಂಬಾರು ಪುಡಿ ಅಂತಾರೆ, ಹುಳಿ ಪುಡಿ ಅಂತಾರೆ. ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಮತ್ತು ಹುಳಿ ಪುಡಿ ಎರಡೂ ಒಂದೇ. ಅದನ್ನು ಹಾಕ್ಕೊಂಡು 1.5 ಸ್ಪೂನಷ್ಟು ಹಾಕ್ಕೊಂಡು ಅದು ಸ್ವಲ್ಪ ನಾನು ಎಣ್ಣೆಯಲ್ಲೇ ತಿರುಗ್ಕೋತಾ ಇದ್ದೀನಿ. ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ. ಸಾಂಬಾರು ಪುಡಿ ಎಲ್ಲ ಚೆನ್ನಾಗಿ ಕಾಯಿಗೆ ಇಟ್ಕೋಬೇಕು. ಎಣ್ಣೆ ಬಿಟ್ಕೊಂಡಿದೆ ನೋಡಿ, ಕಾಯಿಗೆ ಇಟ್ಕೊಂಡು ಎಣ್ಣೆ ಬಿಟ್ಕೊಂಡಿದೆ. ಈ ರೀತಿ ಎಣ್ಣೆ ಬಿಟ್ಕೊಂಡ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಕೋಬೇಕು. ಏಕೆಂದರೆ ನಿಮ್ಗೆ ಗಟ್ಟಿ ಬೇಕಂದರೆ ಗಟ್ಟಿ, ತೆಳ್ಳಗೆ ಬೇಕಂದರೆ ತೆಳ್ಳಗೆ. ಇದು ಅನ್ನಕ್ಕೂ ಆಗುತ್ತೆ, ಮುದ್ದೆಗೂ ಆಗುತ್ತೆ, ಚಪಾತಿಗಾಗುತ್ತೆ. ಈ ರೀತಿ ನೀವು ಮಾಡಿಕೊಂಡು ಈಗ ಅದಕ್ಕೆ ನಾನು ನೀರು ಸ್ವಲ್ಪನೂ ಸೇರಿಸ್ಕೊಂಡು ಈಗ ನನಗೆ ಸ್ವಲ್ಪ ಉಪ್ಪು ಖಾರ ಕಡಿಮೆ ಅನ್ನಿಸ್ತು. ಯಾಕಂದರೆ ಇದು ಹುಳಿ ಮಾವಿನಕಾಯಿ ಇರೋದ್ರಿಂದ ಸ್ವಲ್ಪ ಉಪ್ಪು ಖಾರ ಮುಂದಿರಬೇಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದು 1/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಂಡು ಮತ್ತೆ ಅದನ್ನು ನಾನು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಈ ರೀತಿ ನೋಡಿ, ರೆಡಿ ಆಯಿತು. ಚೆನ್ನಾಗಿ ಸ್ವಲ್ಪ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿತು, ಚೆನ್ನಾಗಿ ಆಯಿತು. ನೋಡಿ, ಈಗ ನಾನು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದನ್ನು ಲಾಸ್ಟಿಗೆ ಉದುರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ. ಈಗ ನೋಡಿ, ಗೊಜ್ಜು ತುಂಬ ಚೆನ್ನಾಗಿ ರೆಡಿಯಾಗಿದೆ, ಸಖತ್ತಾಗಿದೆ, ತುಂಬ ರುಚಿಯಾಗಿದೆ. ಇದು ಏನಂದರೆ ನೀವು ಬೇಕಾದರೆ ಅಕಸ್ಮಾತ್ ನಾನ್ ವೆಜ್ ತಿನ್ನೋರಾದರೆ ಈ ಒಣಗಿರೋ ಮೀನು ಅಂದರೆ ನಿಮ್ಗೆ ಗೊತ್ತಿರುತ್ತೆ. ನಾನ್ ವೆಜ್ ತಿನ್ನೋರಿಗೆ ಆ ಒಣಗಿರೋ ಮೀನನ್ನು, ಯಾವ ಮೀನಾದರೂ ಆಗಲಿ ಒಣಗಿರೋದನ್ನು ಅದನ್ನು ತಂದು ನೀಟಾಗಿ ನೀವು ಕ್ಲೀನ್ ಮಾಡಿಕೊಂಡು ಅದನ್ನು ಹುರ್ಕೊಂಡು ವಾಶ್ ಮಾಡಿ ನೀಟಾಗಿ ತೊಳೆದು ಅದನ್ನು ಕೊನೆಯಲ್ಲಿ ನೀವು ಗೊಜ್ಜನ್ನು ಇನ್ನೊಂದು 2 ನಿಮಿಷದಲ್ಲಿ ಇಳಿಸ್ಕೊತೀರಿ ಅನ್ನಂಗೆ ಅದಕ್ಕೆ ಹಾಕ್ಕೊಂಬಿಟ್ಟು ಇಳಿಸ್ಕೊಂಬಿಟ್ರೆ ಸೂಪರಾಗಿರುತ್ತೆ. ಅದನ್ನು ಒಂಥರ ಚೆನ್ನಾಗಿರುತ್ತೆ ಮೀನು ಹಾಕಿದ್ರೆ. ಇದ್ರ ಜೊತೆಗೆ ನಮ್ಮ ಮೀನು ತಿಂದಿರೋರಾದರೆ, ವೆಜ್ ತಿನ್ನೋರು ಇದು ವೆಜ್ ಅವ್ರಿಗೆ ಈ ಥರ ಮಾಡ್ಕೊಬೋದು. ಇದು 2 ರೀತಿ ಇದೆ. ಅಕಸ್ಮಾತ್ ಒಣಗಿರೋ ಮೀನು ಹಾಕ್ಕೊಂಡು ಮಾಡ್ಕೊಬೋದು, ಇಲ್ಲ ಒಣಗಿರೋ ಮೀನು ಬೇಡ ಅಂದರೆ ನೀವು ಈ ರೀತಿ ನೀವು ನಾನ್ ವೆಜ್ ತಿಂದಿರೋರು ಈ ಥರ ವೆಜ್ ಅವರು ಈ ಥರ ಮಾಡ್ಕೊಬೋದು. ತುಂಬ ರುಚಿಯಾಗಿದೆ. ನುಗ್ಗೆಕಾಯಿ ಸಖತ್ತಾಗಿದೆ, ಅನ್ನಕ್ಕೂ ಚೆನ್ನಾಗಿದೆ, ಚಪಾತಿಗೂ ಚೆನ್ನಾಗಿದೆ. ಈ ರೀತಿ ನೀವು ಮನೆಯಲ್ಲಿ ಮಾಡಿ ರುಚಿ ನೋಡಿ ನಾನು ಕಮೆಂಟ್ ಮಾಡಿ ಫ್ರೆಂಡ್. ತುಂಬ ರುಚಿಯಾಗಿದೆ, ತುಂಬ ಸಖತ್ತಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್.